ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಪಾಂಡವಿಗೆ 5 ಜನ ಪುತ್ರರಾದರು. ಯುಧಿಷ್ಠಿರ ಮೊದಲನೆಯವನು, ಎರಡನೆಯವನು ಭೀಮ, ನಂತರ ಅರ್ಜುನ, ನಂತರ ಅವಳಿ ಮಕ್ಕಳು ನಕುಲ ಮತ್ತು ಸಹದೇವ. ಯುಧಿಷ್ಠಿರನಿಗಿಂತ 1 ವರ್ಷ ಚಿಕ್ಕವನು ಭೀಮ. ಭೀಮನಿಗಿಂತ 1 ವರ್ಷ ಚಿಕ್ಕವನು ಅರ್ಜುನ. ಅರ್ಜುನನಿಗಿಂತ 1 ವರ್ಷ ಚಿಕ್ಕವರು ಈ ನಕುಲ ಮತ್ತು ಸಹದೇವ. ಭೀಮ ಹುಟ್ಟಿದ ದಿನವೇ ದುರ್ಯೋಧನ ಹಸ್ತಿನಾಪುರದಲ್ಲಿ ಜನಿಸಿದ್ದ. ಈ ಅರ್ಜುನ ಫಾಲ್ಗುಣಿ ಮಾಸದ ಫಲ್ಗುಣಿ ನಕ್ಷತ್ರದಂದೇ ಜನಿಸಿದ್ದ. ಹಾಗಾಗಿ ಅವನಿಗೆ ಇನ್ನೊಂದು ಹೆಸರು ಇದೆ, ಫಲ್ಗುಣ ಎಂದು. ಇತ್ತ ಹಸ್ತಿನಾಪುರದಲ್ಲಿ 100 ಜನ ಸಹೋದರರು, ಧೃತರಾಷ್ಟ್ರನ ಮಕ್ಕಳು, ಕೊಳದಲ್ಲಿರುವ ಕಮಲದಂತೆ ಬೆಳೆಯುತ್ತಿದ್ದರು. ಈ ಕಡೆ ಆಶ್ರಮದಲ್ಲಿ 5 ಜನ ಪಾಂಡುಪುತ್ರರು, ನೋಡುವುದಕ್ಕೆ ಸುಂದರವಾಗಿ, ಕುಶಾಗ್ರಮತಿಗಳಾಗಿ, ದೃಢಕಾಯರಾಗಿಯೂ ಬೆಳೆಯುತ್ತಿದ್ದರು. ಅವರನ್ನು ನೋಡಿ ಈ ಆಶ್ರಮದ ಇತರೆ ಮುನಿಗಳಿಗೆ ವಿಸ್ಮಿತವಾಗುತ್ತಿತ್ತು. ಪಾಂಡುವಿಗೂ ಅವರನ್ನು ನೋಡಿ ನನ್ನ ಮಕ್ಕಳು ಮುಂದೆ ಪರಾಕ್ರಮಿಗಳಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಎನಿಸುತ್ತಿತ್ತು. ಈ ಸ್ವಲ್ಪ ಕಾಲವಾಯಿತು. ವಸಂತ ಋತುವಿನ ಆಗಮನವಾಯಿತು. ಪಾಂಡು ಮತ್ತು ಮಾದ್ರಿ ಆಶ್ರಮದ ಹೊರಗಡೆ ಇದ್ದರು. ಇಡೀ ಅರಣ್ಯ ಹಸುರಿನಿಂದ ಕಂಗೊಳಿಸುತ್ತಿತ್ತು, ನಳನಳಿಸುತ್ತಿತ್ತು. ಫಲಗಳ ಭಾರಕ್ಕೆ ಕೊಂಬೆಗಳು ತೂಗುತ್ತಿದ್ದವು, ಚಿಟ್ಟೆಗಳು ಓಡಾಡುತ್ತಿದ್ದವು, ಕೊಳದಲ್ಲಿ ತಾವರೆಗಳು ಇದ್ದವು, ವರ್ಣಮಯವಾದ ಹೂವುಗಳು ಇದ್ದವು. ಆ ಹೂವುಗಳಿಂದ ಬರುವ ಸುಗಂಧಗಳು ಮತ್ತೇರಿಸುವಂತೆ ಇತ್ತು. ಈ ಜಿಂಕೆಗಳ ಹಿಂಡು ಮತ್ತು ಮೊಲಗಳು ನಿರ್ಭೀತಿಯಿಂದ ಆಶ್ರಮದ ಸಮೀಪದಲ್ಲೇ ಸುತ್ತಾಡಿಕೊಂಡು ಇದ್ದವು. ಇದರ ಜೊತೆಗೆ ಈ ಹಕ್ಕಿಗಳ ಗಾನ, ಕೋಗಿಲೆ ಆಗಲಿ, ಗಿಳಿಗಳಾಗಲಿ, ಕಾಜಾಣವಾಗಲಿ, ಇತರೆ ಹಕ್ಕಿಗಳ ಗಾನ ಮನಸ್ಸಿಗೆ ಬಹಳ ಮಧುರವೆನಿಸುವಂತೆ ಇತ್ತು. ಇಂತಹ ಆಹ್ಲಾದಕರ ವಾತಾವರಣವೇ ಪಾಂಡುವಿಗೆ ಮುಳುವಾಯಿತೇನೋ. ಅವನಲ್ಲಿ ಈ ಮನ್ಮಥನ ಹೂಬಾಣ ನೆಟ್ಟಿತು. ಇಲ್ಲಿಯವರೆಗೆ ಅವನು ಇಂದ್ರಿಯ ನಿಗ್ರಹದಲ್ಲಿ ಇದ್ದ. ಆ ಇಂದ್ರಿಯ ನಿಗ್ರಹ ಸಡಿಲವಾಯಿತು. ಅವನ ಸಾವು ಸಮೀಪಿಸಿತ್ತೋ ಏನೋ. ಅವನು ಮಾದ್ರಿಯನ್ನು ನೋಡಿ ಮೋಹಗೊಂಡ. ಮನಸ್ಸಿನಲ್ಲಿನ ಸುಪ್ತ ಕಾಮನೆಗಳು ಕೆರಳಿದವು. ಮಾದ್ರಿಗೂ ಇದು ಅರಿವಾಯಿತು. ಅವಳು ರಾಜನಿಗೆ ಬೇಡ ಬೇಡ ಎಂದು ಹೇಳುತ್ತಲೇ ಪಾಂಡು ಮುಂದುವರೆದು ಮಾದ್ರಿಯನ್ನು ಬರಸೆಳೆದು ಒಪ್ಪಿಕೊಂಡ. ತಕ್ಷಣವೇ ಈ ಶಾಪದ ಮಹಿಮೆ ನಿಜವಾಯಿತು. ಪಾಂಡು ನಿರ್ಜೀವವಾಗಿ ಗತಪ್ರಾಣನಾಗಿ ಕುಸಿದು ಬಿಟ್ಟ. ಈ ಆಕಸ್ಮಿಕ ಘಟನೆಯಿಂದ ಮಾದ್ರಿ ಅವಾಕ್ಕಾದಳು. ಅವಳು ಕಿಟಾರನ್ನ ಕಿರಿಚಿದಳು, ಕುಂತಿಯನ್ನು ಕೂಗಿದಳು. ಅಕ್ಕ ಅಕ್ಕ ಬೇಗ ಬಾ ಎಂದು ಅಳುತ್ತಲೇ ಕೂಗಿದಳು. ಕುಂತಿ ತಕ್ಷಣ ಮಕ್ಕಳೊಡನೆ ಓಡಿ ಬರುತ್ತಿದ್ದಳು. ಆಗ ಮತ್ತೆ ಮಾದ್ರಿ ಅಳುತ್ತಲೇ ಮಕ್ಕಳನ್ನು ಕರೆದುಕೊಂಡು ಬರಬೇಡ, ನೀನೊಬ್ಬಳೇ ಬಾ ಎಂದು ಕೂಗಿದಳು. ಕುಂತಿ ಏನೋ ಅನಾಹುತವಾಗಿದೆ ಎಂದು ಓಡಿ ಬಂದು ನೋಡುತ್ತಾಳೆ. ಮಹಾರಾಜ ಹತಪ್ರಾಣನಾಗಿದ್ದ, ಮರಣವನ್ನಪ್ಪಿದ್ದಾನೆ. ಅವಳಿಗೆ ಒಂದು ಕ್ಷಣದಲ್ಲಿ ವಿಷಯವೆಲ್ಲ ಅರ್ಥವಾಗಿ ಹೋಯಿತು. ಅವಳು ಅಳುತ್ತಲೇ ಮಾದ್ರಿಗೆ ಆಕ್ಷೇಪಿಸಿದಳು. ಮಾದ್ರಿ, ಏನು ಮಾಡಿಬಿಟ್ಟೆ ನೀನು? ನಾನು ಇಷ್ಟು ವರ್ಷ ಸಂಯಮದಿಂದ ಮಹಾರಾಜನನ್ನು ನಡೆಸಿಕೊಂಡು ಬಂದಿದ್ದೆ, ಏಕೆ ಹೀಗೆ ಮಾಡಿದ್ದೆ ಎಂದು ಬೈದಳು. ಆಗ ಮಾದ್ರಿಯು ಬಿಕ್ಕಳಿಸುತ್ತಲೇ ಹೇಳಿದ್ಲು, ಇಲ್ಲ, ಇದರಲ್ಲಿ ನನ್ನದೇನೂ ತಪ್ಪಿಲ್ಲ ಅಕ್ಕ. ನಾನು ಅವರನ್ನು ಎಷ್ಟು ಬೇಡವೆಂದು ತಡೆದರೂ ಅವರು ಕೇಳಲಿಲ್ಲ. ಶಾಪವನ್ನು ನಿಜವಾಗಿಸುವ ಹಾಗೆ ಅವರು ವರ್ತಿಸಿದರು ಎಂದು ಹೇಳಿ. ಆಗ ಮತ್ತೆ ಕುಂತಿ ಹೇಳಿದಳು, ಮಾದ್ರಿ, ನೀನೇ ಧನ್ಯೆ. ನೀನು ಕಡೆಗಾಲದಲ್ಲಿ ಮಹಾರಾಜನೊಂದಿಗೆ ಇದ್ದೆ. ಅವರ ಮುಖವು ಕಡೆಗೆ ನಿನಗೇ ದೊರಕಿದ್ದು
ಎಂದು ಹೇಳಿದ. ಹೀಗೆ ಇವರು ಪ್ರಲಾಪಿಸುತ್ತಿದ್ದರು. ಮಕ್ಕಳು ಬಂದರು, ಅಳುತ್ತಿದ್ದರು. ಇವರ ಪ್ರಲಾಪ, ರೋದನೆ, ಅಳುವನ್ನು ಕೇಳಿ ಇತರೆ ಆಶ್ರಮಗಳಿದ್ದ ಮುನಿಗಳೆಲ್ಲ ಧಾವಿಸಿ ಬಂದರು. ಅವರು ನೋಡುತ್ತಾರೆ, ಪಾಂಡು ಮರಣವನ್ನಪ್ಪಿದ್ದಾರೆ. ಅವರು ಪಾಂಡು ಅವರಿಗೆ ಬಹಳ ಆತ್ಮೀಯನಾಗಿದ್ದ. ಅವರು ಮುಂದೆ ಏನು ಮಾಡುವುದೆಂದು ಯೋಚಿಸಿದರು. ಈ ವಿಧಾನಗಳನ್ನು ಚರ್ಚಿಸಿದರು. ನಂತರ ಅದಕ್ಕೆ ಚಿತೆಯನ್ನು ಸಿದ್ಧಪಡಿಸಿ. ಆಗ ಕುಂತಿ ಹೇಳಿದಳು, ಮಾದ್ರಿ, ನಾನು ಹಿರಿಯವಳು, ನೀನು ಮಕ್ಕಳನ್ನು ನೋಡಿಕೊ. ನಾನು ಮಹಾರಾಜನೊಂದಿಗೆ ಸಹಗಮನವಾಗುತ್ತೇನೆ. ಆದರೆ ಮಾದ್ರಿ ಅಳುತ್ತಲೇ ಹೇಳಿದಳು, ಇಲ್ಲ ಅಕ್ಕ, ನೀನು ನನಗಿಂತ ಚೆನ್ನಾಗಿ ಮಕ್ಕಳನ್ನು ಯಾವುದೇ ಪಕ್ಷಪಾತವಿಲ್ಲದೆ, ಭೇದ ಭಾವವಿಲ್ಲದೆ ನೋಡಿಕೊಳ್ಳುತ್ತೀನಿ. ಆ ನಂಬಿಕೆ ನನಗೆ ಚೆನ್ನಾಗಿದೆ. ಇದಕ್ಕಿಂತ ಹೆಚ್ಚಾಗಿ ಮಹಾರಾಜ ಸಾವನ್ನಪ್ಪಿದ್ದು ನನ್ನಿಂದಲೇ, ನನ್ನ ಮೇಲೆ ಮೋಹಗೊಂಡಿದ್ದರಿಂದಲೇ. ಆದ್ದರಿಂದ ನಾನು ಪರಲೋಕದಲ್ಲಿಯೂ ನಾನೇ ಅವನ ಜೊತೆಗೆ ಇರುತ್ತೇನೆ. ನೀನು ನನಗೆ ಅನುಮತಿ ಕೊಡು, ನಾನೇ ಸಹಗಮನವಾಗುತ್ತೇನೆ ಅಂತ ಹೇಳಿದ. ಆಗ ಕುಂತಿ ನಿರ್ವಾಹವಿಲ್ಲದೆ ಒಪ್ಪಿದಳು. ಈ ಚಿತೆ ಸಿದ್ಧಪಡಿಸಲಾಯಿತು. ಉರಿಯುತ್ತಿದ್ದ ಪಾಂಡುವಿನ ಚಿತೆಯಲ್ಲಿ ಮಾದ್ರಿಯೂ ಪ್ರವೇಶಿಸಿ ಸಹಗಮನ ಮಾಡಿದ. ಇದಾದ ನಂತರ ಮಾರನೆಯ ದಿನ ಅಲ್ಲಿ ಇದ್ದ ಮುನಿಗಳು, ಋಷಿಗಳು, ಸಿದ್ಧಚಾರಣರು ಎಲ್ಲರೂ ಸೇರಿ ಒಂದು ಸಭೆಯನ್ನು ನಡೆಸಿದರು. ಈಗ ಏನು ಮಾಡುವುದು? ಈಗ ಕುಂತಿ ಒಬ್ಬಳೇ ಇದ್ದಾಳೆ. ಅವಳಿಗೂ ಚಿಕ್ಕ ವಯಸ್ಸು, ಜೊತೆಗೆ ಸಣ್ಣ ಸಣ್ಣ ಮಕ್ಕಳಿವೆ. ಹಾಗಾಗಿ ಅವಳು ಇಲ್ಲಿರುವುದು ಸುರಕ್ಷಿತವಲ್ಲ, ಅದು ಔಚಿತ್ಯವೂ ಅಲ್ಲ. ಹಾಗಾಗಿ ಇವರನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕುಂತಿ ಮತ್ತು ಮಕ್ಕಳನ್ನು ಬಿಟ್ಟು ಬರುವುದು ನಮ್ಮ ಜವಾಬ್ದಾರಿ ಎಂದು ಅವರು ನಿರ್ಧರಿಸಿದರು. ನಂತರ ನೂರಾರು ಋಷಿಮನೆಗಳು, ಸಿದ್ಧಚಾರಣರೆಲ್ಲರೂ ಕುಂತಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಹೊರಟರು. ಹಸ್ತಿನಾಪುರದಲ್ಲಿ ವಾರ್ತೆ ಬಂತು, ನೂರಾರು ಋಷಿಮನೆಗಳು ಬರ್ತಾ ಇದ್ದಾರೆ ಹಸ್ತಿನಾಪುರದ ಕಡೆಗೆ. ಆಗ ಭೀಷ್ಮ, ಧೃತರಾಷ್ಟ್ರ, ವಿದುರ, ಸತ್ಯವತಿ, ಗಾಂಧಾರಿ, ಅಂಬಿಕೆ, ಅಂಬಾಲಿಕೆ ಮತ್ತು ಪುರಜನರೂ ಸಹ ಎಲ್ಲರೂ ಹಸ್ತಿನಾಪುರದ ಹೆಬ್ಬಾಗಿಲಿಗೆ ಬಂದು ಅವರನ್ನು ಸ್ವಾಗತಿಸಿ ಅವರನ್ನು ಎದುರುಗೊಂಡರು. ಅಲ್ಲಿಯೇ ಒಂದು ಸಭೆಯಾಯಿತು. ಎಲ್ಲರೂ ಸುಮ್ಮನಿರುವಂತೆ ಭೀಷ್ಮ ಹೇಳಿದ. ಆಗ ಈ ಆಶ್ರಮದಿಂದ ಬಂದಿದ್ದ ಒಬ್ಬ ಹಿರಿಯ ಮುನಿ ನಿಂತು ಮಾತನಾಡಿದ. ನೋಡಿ, ಈ ಪಾಂಡು ಎಲ್ಲವನ್ನೂ ತ್ಯಜಿಸಿ ನಮ್ಮೊಂದಿಗೆ ಇಷ್ಟು ದಿವಸವಿದ್ದ, ನಮಗೂ ಬಹಳ ಆತ್ಮೀಯನಾಗಿದ್ದ, ಇಂದ್ರಿಯಗಳನ್ನು ನಿಗ್ರಹಿಸಿದ್ದ, ತಪಸ್ವಿಯಾಗಿದ್ದ. ಈ ಕುಂತಿಗೆ ಯಮಧರ್ಮರಾಯನಿಂದ ಈತ ಯುಧಿಷ್ಠಿರನು, ವಾಯುದೇವನಿಂದ ಈತ ಭೀಮನು ಮತ್ತು ಇಂದ್ರದೇವನಿಂದ ಈತ ಅರ್ಜುನನು ಮಕ್ಕಳಾಗಿದ್ದ. ಅದೇ ರೀತಿ ಅಶ್ವಿನಿ ದೇವತೆಗಳಿಂದ ಮಾದ್ರಿಯಲ್ಲಿ ಈ ನಕುಲ ಸಹದೇವರು ಪುತ್ರರಾಗಿದ್ದಾರೆ. ಈಗ 17 ದಿನಗಳ ಕೆಳಗೆ ಪಾಂಡುವಿನ ಮರಣವಾಯಿತು. ಪಾಂಡುವಿನ ಜೊತೆಗೆ ಮಾದ್ರಿಯೂ ಸಹ ಸಹಗಮನವಾದರು. ಅವರಿಬ್ಬರ ದೇಹ ಶೇಷಗಳು, ಅಂದರೆ ಅಸ್ಥಿಗಳನ್ನು ನಾವು ಇಲ್ಲಿ ತಂದಿದ್ದೇವೆ. ಇವುಗಳನ್ನು ತೆಗೆದುಕೊಂಡು ನೀವು ಮುಂದಿನ ಉತ್ತರ ಕ್ರಿಯಾಕರ್ಮಗಳನ್ನು ಮಾಡಿ ಎಂದು ಹೇಳಿ ಇವರೆಲ್ಲರನ್ನು ಅವರಿಗೆ ಒಪ್ಪಿಸಿ ನಂತರ ಅವರು ಮರಳಿ ಹೊರಟು. ಇಡೀ ಹಸ್ತಿನಾಪುರ ಶೋಕಮಯವಾಯಿತು. ಧೃತರಾಷ್ಟ್ರ ತಮ್ಮನನ್ನ ನೆನೆದು ಸಂಕಟಪಟ್ಟ. ತಮ್ಮನ ಮಕ್ಕಳನ್ನು ಬಾಚಿ ತಬ್ಬಿಕೊಂಡ. ಭೀಷ್ಮ ತಂದೆ ಇಲ್ಲದೆ ಅನಾಥವಾಗಿದ್ದ ಆ ಮಕ್ಕಳನ್ನು ನೋಡಿ ಅಶ್ರು ತರ್ಪಣವನ್ನೇ ಸುರಿಸಿದ. ತನ್ನ ಮೊಮ್ಮಕ್ಕಳನ್ನು ಬಾಚಿ ತಬ್ಬಿಕೊಂಡ, ಆಲಿಂಗಿಸಿದ, ಅದರಲ್ಲೇ ಒಂದು ಧನ್ಯತೆಯನ್ನು ಅನುಭವಿಸಿದ. ವಿದುರನು
ಬಹಳ ವೇದನೆಯಿಂದ ಈ ಮಕ್ಕಳನ್ನು ನೋಡಿ ಆಲಿಂಗಿಸಿ ಸತ್ಯವತಿ, ಅಂಬಿಕೆ, ಅಂಬಾಲಿಕೆ, ಗಾಂಧಾರಿ ಇವರೆಲ್ಲರೂ ಕುಂತಿಯನ್ನು ಸಂತೈಸಿ ಅವಳ ಜೊತೆಗೆ ತಾವು ಭಕ್ತರು. ಈ ಮಕ್ಕಳನ್ನು ನೋಡಿ ಅವರೂ ಸಹ ಸಂಕಟಪಟ್ಟರು. ಇಷ್ಟಾಯಿತು. ನಂತರ ರಾಜಯೋಗ್ಯವಾದ ಉತ್ತರಾದಿ ಕ್ರಿಯೆಗಳು ಮಾದ್ರಿ ಮತ್ತು ಪಾಂಡುವಿಗೆ ನಡೆದವು. ಇದೆಲ್ಲ ಆದ ನಂತರ ಮಹರ್ಷಿ ವ್ಯಾಸರು ಅರಮನೆಯಲ್ಲಿ ಸತ್ಯವತಿಯನ್ನು ನೋಡಿದರು. ಸತ್ಯವತಿಯನ್ನು ಜೊತೆಗೆ ಮಾತನಾಡಿದರು. ತಾಯಿ, ಇನ್ನು ಈ ಸುಖದ ದಿನಗಳು ಕಳೆದು ಹೋದವು. ಇನ್ನು ಮುಂದೆ ಈ ಧರ್ಮ ಏನಿದೆ, ನೀತಿ ಏನಿದೆ, ಅವೆಲ್ಲ ಕ್ಷೀಣಿಸುತ್ತಾ ಹೋಗುತ್ತದೆ. ಅಧರ್ಮ, ಅನೀತಿ, ಮಾಯ, ಮೋಸಗಳು ಇವು ವಿಜೃಂಭಿಸುತ್ತಾ ಹೋಗುತ್ತದೆ. ಇವುಗಳನ್ನು ನೋಡುತ್ತಾ ಕೂರುವುದು ನಿನಗೆ ಕಷ್ಟವಾಗುತ್ತದೆ. ಹಾಗಾಗಿ ನೀನು ಆಶ್ರಮವಾಸಿಯಾಗಿ ಧ್ಯಾನ ಯೋಗದಲ್ಲಿರುವುದು ಸೂಕ್ತ ಎಂದು ವ್ಯಾಸರು ಹೇಳಿದರು. ಅದಕ್ಕೆ ಸತ್ಯವತಿಯು ಸಮ್ಮತಿಸಿ. ನಂತರ ಸತ್ಯವತಿ ಅಂಬಿಕೆ ಅಂಬಾಲಿಕೆಯರಿಗೆ ಈ ವಿಷಯ ಹೇಳಿದಾಗ ನಾನು ಆಶ್ರಮಕ್ಕೆ ಹೋಗುತ್ತೇನೆ ಎಂದರು. ಆಗ ಇಬ್ಬರು ನಾವು ಸಹ ನಿನ್ನೊಂದಿಗೆ ಬರುತ್ತೇವೆ ಎಂದರು. ಆ 3 ಜನ ನಂತರ ಭೀಷ್ಮ, ಗಾಂಧಾರಿ, ಕುಂತಿ, ವಿದುರ, ಧೃತರಾಷ್ಟ್ರ ಇವರುಗಳಿಗೆಲ್ಲ ಹೇಳಿ ಸತ್ಯವತಿ, ಅಂಬಿಕೆ, ಅಂಬಾಲಿಕೆ ಅರಣ್ಯಕ್ಕೆ ಹೋಗಿ ಆಶ್ರಮವಾಸಿಗಳಾಗಿ ಧ್ಯಾನದಲ್ಲಿ ಮಗ್ನರಾದರು. ಕಾಲಕ್ರಮೇಣ ಅವರ ದೇಹಾವಸಾನವಾಗಿ ಕಾಲವಶವಾಗಿ ಇನ್ನು ಮುಂದೆ ಈ ಕೌರವರ ಮತ್ತು ಪಾಂಡವರ ನಡುವಣ ಬಾಂಧವ್ಯ ಯಾವ ದಿಕ್ಕಿನಲ್ಲಿ ಹೋಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.